ಹಾಯ್ ಫ್ರೆಂಡ್ಸ್, ದಿನ ದಿನಕ್ಕೂ ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕಣ್ಮರೆಯಾಗುತ್ತಿದ್ದಾವೆ. ಮುಖ್ಯವಾಗಿ ಟೀನೇಜರ್ಸ್ ಗಳು ಸ್ಮಾರ್ಟ್ ಫೋನ್ ಅನ್ನ ಅಭ್ಯಾಸ ಮಾಡಿಕೊಂಡಿರುವುದರಿಂದ ಅವರು ನೋಡಬಾರದನ್ನ ನೋಡ್ತಾ, ಮಾಡಬಾರದ ತಪ್ಪುಗಳನ್ನ ಮಾಡ್ತಾ ತಮ್ಮ ಭವಿಷ್ಯವನ್ನೇ ಅಂಧಕಾರದಲ್ಲಿ ಮುಳುಗಿಸಿಕೊಳ್ಳುತ್ತಿದ್ದಾರೆ. ಇನ್ನು ಈಗ ನಾನು ಹೇಳುತ್ತಿರುವ ಕಥೆಯ ಬಗ್ಗೆ ಕೇಳಿದ್ರೆ ಸ್ಟೂಡೆಂಟ್ಸ್ ಈ ರೀತಿನೂ ಕೂಡ ಇರ್ತಾರ ಅಂತೇಳಿ ಆಶ್ಚರ್ಯರಾಗದೆ ಇರಲಾರಿರಿ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿ ಶೈಲೇಂದ್ರ ಕುಮಾರ್ ಝಾನ್ಸಿ ಎಂಬ ದಂಪತಿಗಳು ಕೂಲಿ ಕೆಲಸವನ್ನ ಮಾಡುತ್ತಾ ತಮ್ಮ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ಸಾಕುತ್ತಿದ್ದರು. ಅದರಲ್ಲಿ ಮೊದಲನೆಯ ಮಗಳು ಮೀನಾ ತನ್ನ BEd ಡಿಗ್ರಿಯನ್ನ ಪೂರ್ತಿ ಮಾಡಿ ಟೀಚರ್ ಆಗಬೇಕು ಅಂತೇಳಿ BD ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಜಾಬ್ ಗೋಸ್ಕರ ಟ್ರೈ ಮಾಡ್ತಿರುವಾಗ ಆಗ್ರಾದಲ್ಲಿನ ಮಧುರದಲ್ಲಿನ ಒಂದು ಪ್ರೈವೇಟ್ ಹೈಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸ ಸಿಗುತ್ತೆ. ಇನ್ನು ಪ್ರತಿದಿನ ಗಾಜಿಯಾಬಾದ್ ದಿಂದ ಆಗ್ರಾಕ್ಕೆ ಹೋಗಿ ಬರುವುದಕ್ಕೆ ಸಾಧ್ಯವಾಗದೆ ಅಲ್ಲೇ ಒಂದು ಮನೆಯನ್ನ ಬಾಡಿಗೆಗೆ ತಗೊಂಡು ಸೆಟ್ಲ್ ಆಗುತ್ತಾಳೆ. ಇನ್ನು ಈ ರೀತಿಯಾಗಿ ಮೀನಾ ಬೆಳಿಗ್ಗೆನೆ ಸ್ಕೂಲ್ಗೆ ಹೋಗಿ ಸಾಯಂಕಾಲ 4 ಗಂಟೆಗೆ ಮನೆಗೆ ವಾಪಸ್ ಬಂದು ಆ ನಂತರ ಮನೆಯಲ್ಲಿ ಫ್ರೀಯಾಗಿ ಇರುತ್ತಿದ್ದಳು. ಆದ್ರೆ ಸ್ಕೂಲಲ್ಲಿ ಇವಳಿಗೆ 10,000 ಸಂಬಳ ಕೊಡ್ತಾ ಇದ್ರಿಂದ ಫ್ರೀ ಟೈಮ್ ಅಲ್ಲಿ ಟ್ಯೂಷನ್ ಮಾಡಿದ್ರೆ ಮತ್ತಷ್ಟು ದುಡ್ಡನ್ನ ಸಂಪಾದನೆ ಮಾಡಬಹುದು ಅಂತೇಳಿ ಆ ಊರಿನ ಪ್ರತಿಯೊಂದು ಮನೆಗೂ ಹೋಗಿ 8ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದೋ ಹುಡುಗರಿದ್ರೆ ಟ್ಯೂಷನ್ ಹೇಳ್ತೀನಿ ಅಂತ ಹೇಳಿದಾಗ ಅದರಲ್ಲಿ ಸ್ವಲ್ಪ ಮಂದಿ ಹುಡುಗರು ಟ್ಯೂಷನ್ ಬರೋದಕ್ಕೆ ಶುರು ಮಾಡ್ತಾರೆ. ಇನ್ನು ಅದೇ ಸಮಯದಲ್ಲಿ ರೋಹಿತ್ ಎಂಬ ಹುಡುಗನ ತಂದೆ ತಾಯಿಗಳು ಬ್ಯಾಂಕ್ ಅಲ್ಲಿ ಕೆಲಸ ಮಾಡುತ್ತಾ ಚೆನ್ನಾಗಿ ಸಂಪಾದನೆ ಮಾಡುತ್ತಿದ್ದರು. ಆದ್ದರಿಂದ ತನ್ನ ಒಬ್ಬನೇ ಒಬ್ಬ ಮಗ ಕೇಳಿದ್ದೆಲ್ಲವನ್ನು ಕೂಡ ಕೊಡಿಸುತ್ತಿದ್ದರು. ಇನ್ನು ಯಾವಾಗ ರೋಹಿತ್ 10ನೇ ತರಗತಿಗೆ ಬಂದನೋ ಅಂದಿನಿಂದ ಹೆಚ್ಚಾಗಿ ಮೊಬೈಲ್ ನೋಡುವುದು, ಅದರಲ್ಲಿ ಎಕ್ಸ್ ಚಿತ್ರಗಳನ್ನ ನೋಡ್ತಾ ಇದ್ದಿದ್ರಿಂದ ಓದಿನ ಮೇಲೆ ಆಸಕ್ತಿಯನ್ನ ಕಳೆದುಕೊಂಡು ಸ್ವಲ್ಪ ಹಿಂದೆ ಬೀಳುತ್ತಾನೆ. ಇದರಿಂದ ರೋಹಿತ್ ತಂದೆ ತಾಯಿಗಳು ಇವನನ್ನ ಟ್ಯೂಷನ್ ಗೆ ಕಳಿಸಬೇಕು ಅನ್ಕೋತಾರೆ. ಆ ನಂತರ ಟ್ಯೂಷನ್ ಗೆ ಹೋದ ರೋಹಿತ್ ಮೀನಳ ಅಂದಕ್ಕೆ ಫಿದಾ ಆಗಿ ತನ್ನ ಕೋರಿಕೆಗಳನ್ನ ತೀರಿಸಿಕೋಬೇಕು ಅಂತೇಳಿ ಟೀಚರ್ ಮೇಲೆ ಕಣ್ಣಾಕ್ತಾನೆ. ಆ ರೀತಿಯಾಗಿ ಕೆಲವೊಂದು ಸಾರಿ ಲೇಟ್ ಆಗಿ ಟ್ಯೂಷನ್ ಹೋಗೋದು, ಇನ್ನು ಎಲ್ಲರೂ ಹೋದ ನಂತರ ಮೀನಳನ್ನ ಡೌಟ್ ಕೇಳೋ ನೆಪದಲ್ಲಿ ಮೀನಳಿಗೆ ಹತ್ತಿರವಾಗೋದಕ್ಕೆ ಪ್ರಯತ್ನ ಮಾಡುತ್ತಿದ್ದನು. ಆದ್ರೆ ಮೀನಾ ಮಾತ್ರ ರೋಹಿತ್ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಇನ್ನು ಇದೇ ಸಮಯದಲ್ಲಿ ಮೀನಳ ತಂದೆ ತಾಯಿಗಳು ಮೀನಳಿಗೆ ಮದುವೆ ಮಾಡಬೇಕು ಅಂತೇಳಿ ಹುಡುಗನನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಆಗ ಮುರಳಿ ಎಂಬ ಹುಡುಗ ಮೀನಳನ್ನ ಮೀಟ್ ಮಾಡೋದಿಕ್ಕೆ ಈವ್ನಿಂಗ್ ಟೈಮ್ ಅಲ್ಲಿ ಅದು ಟ್ಯೂಷನ್ ನಡೆಯುವ ಸಮಯದಲ್ಲಿ ಬರುವುದು, ಅಲ್ಲಿ ಅವರಿಬ್ಬರು ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿ ತಡೆದುಕೊಳ್ಳಲಾಗದೆ ಹೋಗುತ್ತಾನೆ. ಇನ್ನೊಂದ್ ಕಡೆ ರೋಹಿತ್ ನಾನು ಲವ್ ಮಾಡ್ತಿರೋ ವಿಷಯವನ್ನ ಮೀನಳಿಗೆ ಹೇಳ್ಬೇಕು ಅಂತೇಳಿ ಫ್ಲವರ್ ಬೊಕ್ಕೆಯನ್ನ ತಗೊಂಡ್ಬಂದು ತನ್ನ ಮನಸ್ಸಿನ ಮಾತುಗಳನ್ನ ಅದರಲ್ಲಿ ಬರೆದಿರ್ತಾನೆ. ಆ ನಂತರ ಅದನ್ನು ಓದಿದ ಮೀನಾ ನಾನು ಹೇಳಿಕೊಟ್ಟಿರುವ ಟೀಚಿಂಗ್ ನಿಂದ ರೋಹಿತ್ಗೆ ಜಾಸ್ತಿ ಮಾರ್ಕ್ಸ್ ಬಂದಿರೋದ್ರಿಂದ ಅದಕ್ಕೆ ಈ ರೀತಿ ಕೊಟ್ಟಿರುತ್ತಾನೆ ಎಂದು ನನ್ನ ಮೇಲಿನ ಗೌರವ ಪ್ರೀತಿಯನ್ನ ಈ ರೀತಿ ತೋರಿಸಿದ್ದಾನೆ ಅಂತ ಅನ್ಕೋತಾಳೆ. ಇನ್ನೊಂದ್ ಕಡೆ ಮೀನಾ ಮುರಳಿ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡ್ ಬಂದಿದ್ರಿಂದ 4 ತಿಂಗಳ ಒಳಗೆ ಇವರಿಗೆ ಮದುವೆ ಮಾಡಬೇಕು ಅಂತೇಳಿ 2 ಕುಟುಂಬಗಳು ಕೂಡ ಫಿಕ್ಸ್ ಆಗುತ್ತಾರೆ. ಆ ನಂತರ ಈ ವಿಷಯವನ್ನು ತಿಳಿದುಕೊಂಡ ರೋಹಿತ್ ಧೈರ್ಯವಾಗಿ ತಾನು ಪ್ರೀತಿಸುವ ವಿಷಯವನ್ನ ಮೀನಾಗೆ ಹೇಳಿದಾಗ ಪಾಪ ಚಿಕ್ಕ ಹುಡುಗ ಅಂತೇಳಿ ಲೈಟ್ ಆಗಿ ತಗೊಂಡು ರೋಹಿತ್ಗೆ ಬುದ್ಧಿ ಹೇಳುತ್ತಾ ಈ ವಯಸ್ಸಲ್ಲಿ ಬರೋದು ಪ್ರೀತಿ ಅಲ್ಲ ಅಟ್ರಾಕ್ಟ್ ಅಂತೇಳಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತೇಳಿ ಬುದ್ಧಿ ಹೇಳಿದ್ದರಿಂದ ಸಹನೆಯನ್ನ ಕಳೆದುಕೊಂಡ ರೋಹಿತ್ ಹೇಗಾದ್ರೂ ಮಾಡಿ ಮೀನಳನ್ನ ಪಡೆದುಕೋಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಇನ್ನು ಮೀನಾ ಪ್ರತಿದಿನ ಸ್ಕೂಲ್ ನಿಂದ ಬಂದ ತಕ್ಷಣ ಸ್ನಾನವನ್ನ ಮಾಡಿ ಟ್ಯೂಷನ್ ಕ್ಲಾಸ್ ಅನ್ನ ತಗೊಳ್ತಾ ಇದ್ಲು. ಇದನ್ನೇ ಅವಕಾಶವಾಗಿ ಬಳಸಿಕೊಳ್ಳಬೇಕೆಂದು ಡಿಸೈಡ್ ಆದ ರೋಹಿತ್ ಮಾರನೇ ದಿನ ಮೀನಾ ಸ್ಕೂಲ್ ನಿಂದ ಬರುವುದಕ್ಕೂ ಮೊದಲೇ ಟೀಚರ್ ಹತ್ತಿರ ಹೋಗುತ್ತಾನೆ. ನಂತರ ಮೀನಾ ಇಷ್ಟು ಬೇಗ ಟ್ಯೂಷನ್ ಯಾಕೆ ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ರೋಹಿತ್ ಪೇರೆಂಟ್ಸ್ ಜೊತೆ ಸೇರ್ಕೊಂಡು ಡಿನ್ನರ್ ಗೆ ಹೋಗ್ತಾ ಇದೀನಿ, ಅದಕ್ಕೋಸ್ಕರ ಬೇಗ ಟ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದ್ದರಿಂದ ಮೀನಾ ರೋಹಿತ್ ನನ್ನ ಹಾಲಲ್ಲಿ ಕೂರಿಸಿ ಸ್ನಾನಕ್ಕೆ ಹೋಗಬೇಕೆಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ರೋಹಿತ್ ನನಗೆ ಟಾಯ್ಲೆಟ್ ಬಂದಿದೆ ಅಂತ ಹೇಳಿ 1 ನಿಮಿಷ ಟಾಯ್ಲೆಟ್ ಯೂಸ್ ಮಾಡ್ಕೊಂತೀನಿ ಅಂತ ಕೇಳಿದಾಗ ಅದಕ್ಕೆ ಮೀನಾ ಒಪ್ಪಿಕೊಳ್ಳುತ್ತಾಳೆ. ಇದರಿಂದ ಒಳಗಡೆ ಹೋದ ರೋಹಿತ್ 2 ಮೈಕ್ರೋ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿ ಹೊರಗಡೆ ಬಂದ ರೋಹಿತ್ ಬುದ್ಧಿವಂತನ ಹಾಗೆ ಓದಿಕೊಳ್ಳುವುದಕ್ಕೆ ಶುರು ಮಾಡ್ತಾನೆ. ಇನ್ನು ಈ ವಿಷಯ ಗೊತ್ತಿರದ ಮೀನಾ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗುತ್ತಾಳೆ. ನಂತರ ಮೀನಾ ರೆಡಿ ಆಗಿ ಟ್ಯೂಷನ್ ಸ್ಟಾರ್ಟ್ ಮಾಡುವ ಮೊದಲೇ ಮತ್ತೆ ನನಗೆ ಟಾಯ್ಲೆಟ್ ಬಂದಿದೆ ಅಂತ ಹೇಳಿ ಹೋಗಿ ತಾನು ಇಟ್ಟಿದ್ದ 2 ಮೈಕ್ರೋಫೋನ್ ಗಳನ್ನ ತಗೊಂಡು ಜಾಗೃತವಾಗಿ ಇಟ್ಟುಕೊಳ್ಳುತ್ತಾನೆ. ಯಾವಾಗ ಟ್ಯೂಷನ್ ಪೂರ್ತಿ ಆಯ್ತೋ ತಕ್ಷಣ ಮನೆಗೆ ಬಂದ ರೋಹಿತ್ 2 ಕ್ಯಾಮೆರಾದಲ್ಲಿದ್ದ ಫುಟೇಜ್ ಅನ್ನ ತನ್ನ ಮೊಬೈಲ್ ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುತ್ತಾನೆ. ಇನ್ನು ಈ ಏಟಿನಿಂದ ಮೀನಾ ನನಗೆ ಸ್ವಂತ ಆಗ್ತಾಳೆ ಅಂತೇಳಿ ಫಿಕ್ಸ್ ಆಗುತ್ತಾನೆ. ಇನ್ನು ಮಾರನೇ ದಿನ ಸಂಡೇ ಆಗಿದ್ದರಿಂದ ಟ್ಯೂಷನ್ ಗೆ ಲೀವ್ ಇದ್ರು ಕೂಡ ಮೀನಾ ಮನೆಗೆ ಹೋಗಿ ನಾನು ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದೀನಿ ಎಂದು ಹೇಳುತ್ತಾನೆ. ಆಗ ಮೀನಾ ಸೀರಿಯಸ್ ಆಗಿ ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡು, ಇನ್ನೊಂದ್ಸಾರಿ ಇದು ರಿಪೀಟ್ ಆದ್ರೆ ನಿನ್ನ ತಂದೆ ತಾಯಿಗೆ ಹೇಳ್ತೀನಿ ಅಂತ ಜೋರಾಗಿ ಕಿರುಚಿದಾಗ ರೋಹಿತ್ ತನ್ನ ಮೊಬೈಲ್ ನಲ್ಲಿದ್ದ ವಿಡಿಯೋವನ್ನ ಮೀನಾಗೆ ತೋರಿಸಿದಾಗ ಮೀನಾಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತೆ. ಆ ನಂತರ ರೋಹಿತ್ ಮೀನಾ ಜೊತೆ ಮಾತಾಡುತ್ತಾ ನೀನೇನಾದ್ರೂ ನಾನು ಹೇಳಿದ ಹಾಗೆ ಕೇಳದೆ ಹೋದ್ರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಗ ನಿನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಒಂದ್ ವೇಳೆ ನೀನು ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಾನು ಯಾವಾಗ್ಲೂ ನಿನ್ನ ಫಾಲೋ ಆಗ್ತಾನೆ ಇರ್ತೀನಿ ಅಂತೇಳಿ ಭಯ ಬೀಳಿಸುವುದಕ್ಕೆ ಶುರು ಮಾಡ್ತಾನೆ. ಭಯ ಬಿದ್ದಂತ ಮೀನಾ ನಮ್ಮದು ಗೌರವಸ್ಥ ಕುಟುಂಬ ಅಂತೇಳಿ ಇದೇನಾದ್ರೂ ಹೊರಗಡೆ ಬಂದ್ರೆ ನಮ್ಮ ತಂದೆ ತಾಯಿಗಳು ಬದುಕುವುದಿಲ್ಲ, ನನ್ನ ಮದುವೆ ಕೂಡ ಸೆಟ್ ಆಗಿದೆ ಅಂತೇಳಿ ಎಷ್ಟು ಬೇಡಿಕೊಂಡ್ರು ಕೂಡ ಆದ್ರೆ ರೋಹಿತ್ ಮಾತ್ರ ಕೇಳದೆ ನನಗೆ ಲೈಂಗಿಕವಾಗಿ ಸುಖವನ್ನ ಕೊಡಬೇಕು ಅಂತ ಕೇಳ್ತಾನೆ. ಆಗ ಮೀನಾ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ
ಅಯೋಮಯವಾಗಿ ಕುಳಿತುಕೊಂಡ್ಬಿಡ್ತಾಳೆ. ಆ ನಂತರ 2 ದಿನಗಳ ಕಾಲ ಆಲೋಚನೆ ಮಾಡಿದ ನಂತರ ಅವಳಿಗೆ ಬೇರೆ ದಾರಿ ಇಲ್ಲದೆ ಒಂದು ಸಾರಿ ನೀನು ಹೇಳಿದಂತೆ ಮಾಡಿದ್ರೆ ಆ ವಿಡಿಯೋವನ್ನ ಡಿಲೀಟ್ ಮಾಡ್ತೀಯ ಅಂತ ಕೇಳಿದಾಗ ಅದಕ್ಕೆ ರೋಹಿತ್ ನಿಜವಾಗ್ಲೂ ಅದನ್ನು ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದರಿಂದ ಅದೇ ದಿನ ರೋಹಿತ್ ಮತ್ತು ಮೀನಾ ಲೈಂಗಿಕವಾಗಿ ಸೇರುತ್ತಾರೆ. ಆ ನಂತರ ರೋಹಿತ್ ಆ ವಿಡಿಯೋವನ್ನ ಡಿಲೀಟ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದು ಹೀಗಿರುವಾಗ 2 ದಿನಗಳು ಕಳೆದ ನಂತರ ಮತ್ತೆ ರೋಹಿತ್ ಆ ವಿಡಿಯೋವನ್ನ ಮೀನಾ ಮೊಬೈಲ್ಗೆ ಕಳಿಸಿ ಆ ವಿಡಿಯೋದ ಒಂದು ಕಾಪಿ ನನ್ನಲ್ಲಿ ಉಳಿದುಕೊಂಡಿದೆ, ಆ ವಿಡಿಯೋನು ಕೂಡ ಡಿಲೀಟ್ ಮಾಡ್ತೀನಿ, ಆದ್ರೆ ಕೊನೆಯದಾಗಿ ಒಂದು ಸಾರಿ ನನಗೆ ತೃಪ್ತಿ ನೀಡಬೇಕು ಅಂತ ಕೇಳಿದಾಗ ಮೀನಾಗೆ ಕೋಪ ಬಂದರೂ ಕೂಡ ತನ್ನ ಪರಿಸ್ಥಿತಿಯನ್ನ ಯಾರ ಹತ್ರನೂ ಕೂಡ ಹೇಳ್ಕೊಳಕಾಗದೆ ತನ್ನಲ್ಲೇ ತಾನು ಕುಗ್ಗಿ ಹೋಗುತ್ತಿರುತ್ತಾಳೆ. ಇನ್ನು ರೋಹಿತ್ ಮೀನಾ ಮತ್ತೆ ಸೇರಿದಾಗ ಅಂದಿನಿಂದ ರೋಹಿತ್ ಏನೋ ಒಂದು ಹೇಳುತ್ತಾ ಮೀನಳನ್ನ ಬ್ಲಾಕ್ ಮೇಲ್ ಮಾಡುತ್ತಾ ಆಗಾಗ ಅವಳ ಜೊತೆ ಲೈಂಗಿಕ ಸಂಪರ್ಕವನ್ನು ಹೊಂದುತ್ತಿದ್ದನು. ಹೀಗೆ 2 ತಿಂಗಳು ಕಳೆದ ನಂತರ ಒಂದು ಸಾರಿ ರೋಹಿತ್ ತನ್ನ ಫ್ರೆಂಡ್ಸ್ ಗಳ ಜೊತೆ ಸೇರಿಕೊಂಡು ಕ್ರಿಕೆಟ್ ಆಡುತ್ತಿರುವಾಗ ತನ್ನ ಮೊಬೈಲ್ ಅನ್ನ ಫ್ರೆಂಡ್ ಗೆ ಕೊಟ್ಟು ವಿಡಿಯೋ ಮಾಡೋದಿಕ್ಕೆ ಹೇಳ್ತಾನೆ. ಆಗ ರೋಹಿತ್ ಫ್ರೆಂಡ್ ಅವನು ತೆಗೆದಿರುವ ವಿಡಿಯೋವನ್ನ ನೋಡುತ್ತಾ ಪಕ್ಕದಲ್ಲಿ ಇದ್ದ ತನ್ನ 3 ಫ್ರೆಂಡ್ಸ್ ಗಳಿಗೆ ಆ ವಿಡಿಯೋವನ್ನ ತೋರಿಸ್ತಾನೆ. ಆ ನಂತರ ಈ ವಿಷಯದ ಬಗ್ಗೆ ರೋಹಿತ್ ನನ್ನ ಕೇಳಿದಾಗ ಆಗ ರೋಹಿತ್ ನಡೆದ ವಿಷಯವನ್ನೆಲ್ಲ ಹೇಳಿದಾಗ ಅವರು ಕೂಡ ನಾವು ಮೀನಾ ಜೊತೆ ಸೇರ್ಬೇಕು ಅಂತ ಹೇಳ್ತಾರೆ. ಇದರಿಂದ ರೋಹಿತ್ ತನ್ನ ಬೆಸ್ಟ್ ಫ್ರೆಂಡ್ಸ್ ಗಳ ಆಸೆಯನ್ನ ಇಲ್ಲ ಅನ್ನಕ್ಕಾಗದೆ ಮಾರನೇ ದಿನ ಒಂದು ಪ್ಲಾನ್ ಅನ್ನ ಮಾಡುತ್ತಾರೆ. ಆಗ ರೋಹಿತ್ ತನ್ನ 4 ಜನ ಫ್ರೆಂಡ್ಸ್ ಅನ್ನ ಕರ್ಕೊಂಡು ಮೀನಾ ಮನೆಗೆ ಹೋಗುತ್ತಾನೆ. ಆಗ ಮೀನಳ ಬಳಿ ನನ್ನ ಫ್ರೆಂಡ್ಸ್ ನ ಕೋರಿಕೆಯನ್ನು ಕೂಡ ತೀರಿಸು ಅಂತ ಕೇಳಿದಾಗ ತುಂಬಾ ಆಕ್ರೋಶಗೊಂಡಂತ ಮೀನಾ ರೋಹಿತ್ ನನ್ನ ಬಾಯಿಗೆ ಬಂದಾಗೆ ಬೈದು ಒಡೆದು ಅಲ್ಲಿಂದ ಓಡಿಸ್ತಾಳೆ. ಇನ್ನು ಫ್ರೆಂಡ್ಸ್ ಮುಂದೆ ಮೀನಾ ತನ್ನನ್ನು ಹೊಡೆದಿದ್ದರಿಂದ ರೋಹಿತ್ ತನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಆಗ್ತಾನೆ. ಆದ್ದರಿಂದ ಇದರಲ್ಲಿ ಎಕ್ಸ್ಪೋರ್ಟ್ ಆಗಿರುವ ವೀರ ಎಂಬ ಹುಡುಗನ ಸಹಾಯವನ್ನ ತಗೊಂಡು ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಶೇರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ನಂತರ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿ ಒಂದು ವಾರದ ನಂತರ ಮೀನಳನ್ನು ಮದುವೆ ಆಗೋ ಮುರಳಿಯವರೆಗೂ ಹೋದಾಗ ಅದನ್ನು ನೋಡಿದ ಮುರಳಿ ಶಾಕ್ ಆಗಿ ಆ ವಿಡಿಯೋನ ಮೀನಾಗೆ ಕಳಿಸಿ ಮದುವೆಯನ್ನು ಕೂಡ ಕ್ಯಾನ್ಸಲ್ ಮಾಡುತ್ತಾನೆ. ಇನ್ನು ಹೇಗಾದ್ರೂ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತೇಳಿ ಮೀನಾ ರೋಹಿತ್ ಗೆ ಕಾಲ್ ಮಾಡಿದಾಗ ಆಗ ಅವನು ಕಾಲ್ ರಿಸೀವ್ ಮಾಡದೇ ಇದ್ದಾಗ ಮೀನಾ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗುತ್ತಾಳೆ. ಇನ್ನು ಆ ವಿಡಿಯೋ ಎಲ್ಲೆಡೆ ವೈರಲ್ ಆಗಿ ಮೀನಾ ತಂದೆ ತಾಯಿಗಳು ಕೂಡ ಗೊತ್ತಾದಾಗ ನೋವನ್ನ ತಡೆದುಕೊಳ್ಳಲಾಗದೆ ತುಂಬಾ ದುಃಖ ಪಡುತ್ತಾರೆ. ಇನ್ನು ವಿಷಯವನ್ನು ತಿಳಿದುಕೊಂಡ ಮೀನಾ ಮಾನಸಿಕವಾಗಿ ಕುಗ್ಗಿ ಹೋಗಿ ಇನ್ನು ಈ ಭೂಮಿಯ ಮೇಲೆ ನಾನು ಇರಬಾರ್ದು ಅಂತೇಳಿ ಬಲವಂತವಾಗಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಈ ಸಮಯದಲ್ಲಿಯೇ ಮೀನಳ ತಂದೆ ತಾಯಿಗಳು ಮಗಳೇನಾದ್ರೂ ಅನಾಹುತ ಮಾಡ್ಕೊಳ್ತಾಳೋ ಏನೋ ಅಂತೇಳಿ ಭಯ ಬಿದ್ದು ಮೀನಳ ಮನೆಗೆ ಹೋದಾಗ ಮೀನಳನ್ನ ಆ ಸ್ಥಿತಿಯಲ್ಲಿ ನೋಡಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋದಾಗ ಸರಿಯಾದ ಸಮಯಕ್ಕೆ ಮೀನಳಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದರಿಂದ ಪ್ರಾಣಾಪಾಯದಿಂದ ಬದುಕುಳಿಯುತ್ತಾಳೆ. ಇನ್ನು ಈ ವಿಷಯವನ್ನ ಮೀನಳ ತಂದೆ ತಾಯಿಗಳು ಡಿಸಿಪಿ ಸೂರಜ್ ರಾವ್ಗೆ ಇನ್ಫಾರ್ಮ್ ಮಾಡಿದಾಗ ಆತನು ಹಾಸ್ಪಿಟಲ್ ಗೆ ಬಂದು ಈ ರೀತಿ ಯಾರು ಮಾಡಿದ್ರು ಅಂತೇಳಿ ಮೀನಳನ್ನ ಕೇಳಿದಾಗ ಆಗ ಆಕೆ ರೋಹಿತ್ ಮಾಡಿದ ಪ್ರತಿಯೊಂದು ಕೆಲಸದ ಬಗ್ಗೆ ಹೇಳಿದಾಗ ಆಗ ಎಲ್ಲರೂ ಕೂಡ ಶಾಕ್ ಆಗಿ ಹೋಗುತ್ತಾರೆ. ಇನ್ನು ಈ ಕೇಸ್ ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಡಿಸಿಪಿ ಸೂರಜ್ ರಾವ್ ರೋಹಿತ್ ಜೊತೆ ಅವನ 4 ಜನ ಫ್ರೆಂಡ್ಸ್ ಅನ್ನು ಕೂಡ ಅರೆಸ್ಟ್ ಮಾಡಿ ಕಂಟ್ರೋಲ್ ಗೆ ತಗೊಂಡು ಎನ್ಕ್ವೈರಿಯನ್ನ ಸ್ಟಾರ್ಟ್ ಮಾಡಿದಾಗ ಆ ವಿಡಿಯೋವನ್ನು ವೈರಲ್ ಮಾಡಿದ್ದು ವೀರ ಎಂಬ ಹುಡುಗ ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಮೀನಳನ್ನ ಬ್ಲಾಕ್ ಮೇಲ್ ಮಾಡಿ ಅವಳನ್ನ ಅತ್ಯಾಚಾರ ಮಾಡಿದ್ದರಿಂದ ರೋಹಿತ್ ಜೊತೆ ಅವನ ಫ್ರೆಂಡ್ಸ್ ಗಳನ್ನು ಕೂಡ ಜೈಲಿಗೆ ಕಳಿಸುತ್ತಾರೆ. ಇದರಿಂದ ಮೀನಳ ನ್ಯೂಸ್ ಎಲ್ಲ ಕಡೆ ವೈರಲ್ ಆಗುತ್ತೆ. ಆ ನಂತರ ಡಿಸಿಪಿ ಸೂರಜ್ ರಾವ್ ಅವರು ಒಬ್ಬ ಎಕ್ಸ್ಪರ್ಟ್ ಮೂಲಕ ಮೀನಳ ವಿಡಿಯೋವನ್ನ ಡಿಲೀಟ್ ಮಾಡಿಸ್ತಾರೆ. ಸ್ನೇಹಿತರೆ, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರ್ದು ಅಂತ ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ.